ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ವೈದ್ಯೆ ಪಲ್ಲವಿ KS ಅದ್ವೈತ ಆಯುರ್ವೇದ ಚಿಕಿತ್ಸಾಲಯ ಶಿವಮೊಗ್ಗದಿಂದ ಮಾತಾಡ್ತಾ ಇದ್ದೀನಿ. ಸೊ ಇವತ್ತು ಒಂದು ವಿಶೇಷವಾದ ಟಾಪಿಕ್ ಏನಪ್ಪಾ ಅಂತಂದ್ರೆ ಜಲಾರ್ಬುದದ ಬಗ್ಗೆ ಹೇಳಲಿಕ್ಕೆ ಬಂದಿದ್ದೇನೆ. ಸೊ ಈ ಜಲಾರ್ಬುದ ಅಂತಂದ್ರೆ ಏನು? ಜಲ ಅಂತ ಹೇಳ್ತಿದ್ದಾರೆ, ಅರ್ಬುದ ಅಂತ ಹೇಳ್ತಿದ್ದಾರೆ, ಕ್ಯಾನ್ಸರ್ ಬಗ್ಗೆ ಏನಾದ್ರು ಹೇಳ್ತಿದ್ದಾರೆ ಆದರೆ ಖಂಡಿತ ಇಲ್ಲ. ಜಲಾರ್ಬುದ ಅನ್ನೋ ಅಂಥದ್ದು ಒಂದು ನೀರು ತುಂಬಿರುವಂತಹ ಗುಳ್ಳೆಗೆ ನಾವು ಯಾವುದೇ ಒಂದು ಗ್ರೋತಿಗೆ ನಾವು ಅರ್ಬುದ ಅಂತ ಹೇಳೋದು. ಅದಕ್ಕೆ ನೀರು ತುಂಬಿದೆ ಅಂದರೆ ಒಳಗಡೆ ಆವಾಗ ನಾವು ಅದಕ್ಕೆ ಜಲಾರ್ಬುದ ಅಂತ ಹೇಳ್ಬೋದಾಗಿರುತ್ತೆ. ಅದು ಯಾವಾಗ ತುಟಿಯಲ್ಲಾಗತ್ತಲ್ಲ ಅದಕ್ಕೆ ಜಲಾರ್ಬುದ, ಓಷ ರೋಗ ಅಂತ ಹೇಳ್ಬೋದಾಗಿರುತ್ತೆ. ಸೊ ಈ ಒಂದು ಜಲಾರ್ಬುದ ಇದಕ್ಕೆ ಅಲೋಪತಿಯಲ್ಲಿ ಏನು ಹೇಳ್ತಾರೆ ಅಂತಂದರೆ ಮ್ಯೂಕೋಸೀಲ್ ಅಂತ ಹೇಳುವಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಇದು ಹೆಚ್ಚಿನದಾಗಿ ನಮ್ಮ ಕೆಳ ತುಟಿಯಲ್ಲಿ ಕಾಣುವಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಕೆಲವರಿಗೆ ಇಲ್ಲಿ ಕಾರ್ನರಲ್ಲಿ ಒಂದು ಗುಳ್ಳೆ ಥರ ಕಾಣುವಂಥದ್ದು, ಮತ್ತು ಅದು ಇರುವಂಥದ್ದು ಅಂದರೆ ಸುಮಾರು ದಿನ ತನಕ ಇರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಕೆಲವರಿಗೆ ಒಳಗಡೆ ತುಟಿಯ ಒಳಗಡೆ ಈ ಥರ ಗಂಟು ಇರುವಂಥದ್ದನ್ನು ಕೂಡ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಗಂಟು ಅಂದ ತಕ್ಷಣ ಎಲ್ಲರೂ ಹೆದರ್ಕೊಳ್ಳುವಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಆದರೆ ಈ ಒಂದು ಜಲಾರ್ಬುದ ನಿಮಗೆ ಯಾವುದೇ ಥರದ ಒಂದು ಕಲರು ಇಲ್ಲ, ಅದಕ್ಕೆ ಆಮೇಲೆ ನೋವು ಇಲ್ಲ, ಮತ್ತು ನಿಮಗೇನೂ ತೊಂದರೆ ಕೊಡ್ತಾ ಇಲ್ಲ ಅಂತ ಅಂದರೆ ಖಂಡಿತವಾಗಿ ಅದಕ್ಕೆ ಹೆದರೋದು ಬೇಡ. ತನ್ನಿಂತಾನಾಗೆ ಸ್ವಲ್ಪ ದಿನದಲ್ಲಿ ಹೋಗುವಂಥದ್ದನ್ನು ಕೂಡ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಆದರೆ ಯಾರಿಗೆ ಇದು ಹೋಗದೆ ತುಂಬ ದಿನ ಇದೆ ಅಂತ ಅಂದವಾಗ ನಿಮಗೆ ಅದೇನೂ ತೊಂದರೆ ಕೊಡ್ತಿಲ್ಲ, ಬಟ್ ಒಂಥರ ಗಂಟು ಅಲ್ಲೇ ಇದೆ, ಅದು ನನಗೆ ಅಗಿಲಿಕ್ಕಾಗ್ತಾ ಇಲ್ಲ, ಅಡ್ಡ ಬರ್ತಾ ಇದೆ, ಒಂಥರ ಕಿರಿಕಿರಿ ಮಾಡ್ತಾ ಇದೆ, ಮತ್ತು ಬಂಪು ನನಗೆ ನೋಡೋದಕ್ಕೂ ಒಂಚೂರು ಸ್ವೆಲ್ಲಿಂಗ್ ಥರ ಅನಿಸ್ತಾ ಇದೆ, ಅಪಿಯರೆನ್ಸು ಚೆನ್ನಾಗಿಲ್ಲ ಅಂತ ಆ ಥರದ್ದೇನಾದರೂ ಅನಿಸಿದಾಗ ಖಂಡಿತವಾಗಿ ಇದಕ್ಕೆ ಚಿಕಿತ್ಸೆಯನ್ನು ತಗೊಳ್ಬೇಕಾಗಿರುತ್ತೆ. ನೀವು ಮ್ಯಾಕ್ಸಿಮಮ್ ಅಪ್ ಟು 15 ಡೇಸ್ ಇದಕ್ಕೆ ನೋಡಬಹುದಾಗಿರುತ್ತೆ. ಇದರಲ್ಲಿ ಯಾವುದೇ ಥರದ ಪೇಯ್ನ್ ಇರಲ್ಲ, ಅಥವಾ ಎಕ್ಸುಡೇಷನ್ಸ್ ಇರಲ್ಲ, ಕಲರ್ಸ್ ಇರೋದಿಲ್ಲ. ಆಮೇಲೆ ಸೈಜು ಇದ್ರದ್ದು ವೇರಿ ಆಗುವಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಅಂದರೆ ಕೆಲವರಿಗೆ ತುಂಬ ಸಣ್ಣದಿರ್ಬೋದು, ದೊಡ್ಡದಿರ್ಬೋದು, ಹೇಗೆ ಬೇಕಾದರೂ ಇರಬಹುದಾಗಿರುತ್ತೆ. ಇದು ಯಾಕೆ ಉಂಟಾಗುತ್ತೆ ನಮಗೆ ಜಲಾರ್ಬುದ ಅಂತ ಅಂದರೆ, ಯಾವಾಗ ನಮ್ಮ ಸಲೈವರಿ ಡಕ್ಟ್ ಏನಿರುತ್ತಲ್ಲ, ಅಂದರೆ ನಮ್ಮ ಜೊಲ್ಲು ರಸ ಹೋಗಬೇಕಾಗಿರುವಂತಹ ಒಂದು ಚಾನಲ್ ಇರುತ್ತಲ್ಲ, ಅದು ಯಾವಾಗ ಬ್ಲಾಕ್ ಆಗುತ್ತಲ್ಲ ಆಗ ನಮಗೆ ಬರುವಂಥದ್ದು ಈ ಒಂದು ಜಲಾರ್ಬುದ ಅಂತ ಹೇಳ್ಬಹುದಾಗಿರುತ್ತೆ. ಸೊ ಯಾಕಿದು ಡಕ್ಟ್ ನಮಗೆ ಅಲ್ಲಿ ಏನು ಅಂತಂದರೆ ತಡೆ ಉಂಟಾಗಿರುತ್ತೆ ಈ ಒಂದು ಡಕ್ಟಿಗೆ ಅಂತ ಅಂದರೆ, ಇದಕ್ಕೆ ಹಲವು ಕಾರಣ ಇರಬಹುದಾಗಿರುತ್ತೆ. ಅಂತಂದರೆ ನಿಮಗೆಲ್ಲೋ ಹೊಡೆತ ಬಿದ್ದಿರೋ ಅಂಥದ್ದು ಇರ್ಬೋದು, ನೀವೇ ಬಿದ್ದಿರೋ ಅಂಥದ್ದು ಇರ್ಬೋದು, ಇಲ್ಲ ನೀವು ಅಗಿತಾ ಇರಬೇಕಾದ್ರೆ ಹಲ್ಲು ಅಲ್ಲಿ ತಾಗಿರೋ ಅಂಥದ್ದು ಇರಬಹುದು, ಇಲ್ಲ ನೀವು ಕಚ್ಕೊಂಡು ಎರಡು ಹಲ್ಲು ಮಧ್ಯದಲ್ಲಿ ಸೇರಿ ಅದು ಕಚ್ಕೊಂಡಿರೋ ಅಂಥದ್ದು ಇರಬಹುದು, ಅಥವಾ ಬೇರೆ ಏನು ಬೇಕಾದರೂ ಕಾರಣ ಇರಬಹುದು. ಈ ಒಂದು ಏನೋ ಒಂದು ಟ್ರಾಮಾ ಆದಾಗ ನಿಮ್ಮ ಸಲೈವರಿ ಡಕ್ಟಿಗೆ ಅಲ್ಲಿ ಬ್ಲಾಕೇಜ್ ಬಂದವಾಗ ನಿಮಗೆ ಅಲ್ಲಿ ಸ್ವೆಲ್ಲಿಂಗ್ ಬಂದಿರೋ ಅಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದಕ್ಕೆ ಈ ಥರ ಇದೆಯಪ್ಪ ಅಂತಂದರೆ ಇದು ಕ್ಯಾನ್ಸರಸ್ ಗ್ರೋತಿಗೆ ಕಾರಣ ಆಗುತ್ತಾ ಅಂತಂದರೆ ಖಂಡಿತ ಇಲ್ಲ. ಇದು ಆ ಥರದ ಯಾವುದೇ ಒಂದು ಮಾರಣಾಂತಿಕ ಕಾಯಿಲೆಗೆ ತಿರುಗುವಂತಹ ಒಂದು ಸಿಚುವೇಶನ್ ಇದರೊಳಗೆ ಇರೋದಿಲ್ಲ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಹಾಗಾದರೆ ಇದಕ್ಕೆ ಏನಾದರೂ ಚಿಕಿತ್ಸೆ ಇದೆಯಾ ಅಂತ ಕೇಳಿದ್ರೆ ಖಂಡಿತವಾಗಿ ಇದೆ. ಇದಕ್ಕೆ ಆಯುರ್ವೇದದಲ್ಲಿ ಇದನ್ನ ಶಸ್ತ್ರಸಾಧ್ಯ ಅಂತಂದರೆ, ನಿಮಗೆ ಪರ್ಸಿಸ್ಟೆಂಟ್ ಆಗಿ ಇದು ತಿಂಗಳಾನ್ಗಟ್ಲೆ ಇದೆಯಪ್ಪ, ಅದು ಹೋಗ್ತಾನೆ ಇಲ್ಲ ಅಂತ ಅಂದವಾಗ ಇದಕ್ಕೆ ನಾವು ಏನು ಚಿಕಿತ್ಸೆ ಮಾಡಬೇಕು ಅಂತಂದರೆ, ಇದಕ್ಕೆ ನಾವು ಸರ್ಜರಿಯನ್ನು ಮಾಡಿಬಿಟ್ಟು ಅದನ್ನು ಸರಿ ಮಾಡುವಂಥದ್ದು ಇದಕ್ಕೆ ಮೊದಲನೇ ಲೈನ್ ಆಫ್ ಟ್ರೀಟ್ಮೆಂಟ್ ಇರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಮೇಡಮ್ ನಮಗೆ ಸರ್ಜರಿ ಮಾಡಿಸ್ಕೊಳ್ಳೋದು ಬೇಡ, ನನಗೆ ಹೆದರಿಕೆ ಆಗುತ್ತೆ, ಹಾಗೆ ಏನಾದರೂ ಹೋಗ್ಬೋದಾ ಅಂತ ಕೇಳಿದ್ರೆ ಅದಕ್ಕೂ ಕೂಡ ಇದಕ್ಕೆ ಚಿಕಿತ್ಸೆ ಇರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಆಯುರ್ವೇದದಲ್ಲಿ ಏನು ಚಿಕಿತ್ಸೆ ಇದೆ ಅಂತ ಕೇಳಿದ್ರೆ ನಮ್ಮಲ್ಲಿ ತ್ರಿಕಟು ಅಂತ ಬರುತ್ತೆ. ಶುಂಠಿ, ಕಾಳುಮೆಣಸು ಮತ್ತು ಹಿಪ್ಪಲಿ, ಇವು ಮೂರನ್ನು ಸಮ ಪ್ರಮಾಣದಲ್ಲಿ ಮಿಶ್ರಣ ಮಾಡಿದಾಗ ಅದಕ್ಕೆ ತ್ರಿಕಟು ಅಂತ ಹೇಳ್ತೀವಿ. ಈ ತ್ರಿಕಟುಗೆ ಜೇನುತುಪ್ಪವನ್ನು ಕಲಸಿ ಅಲ್ಲಿ ಪ್ರತಿನಿತ್ಯ ಹಚ್ಚೋದ್ರಿಂದ ಈ ಒಂದು ದಪ್ಪ ಆಗಿರುವಂಥದ್ದನ್ನು ಕಡಿಮೆ ಮಾಡಬಹುದಾಗಿರುತ್ತೆ. ಅದ್ರ ಜೊತೆಗೆ ದಿನ ನಾವು ಅದಕ್ಕೆ ಮಸಾಜ್ ಮಾಡುವಂಥದ್ದು ಅಂತಂದರೆ, ನೀವು ತುಪ್ಪ ಹಚ್ಬಿಟ್ಟು ದಿನ ಮಸಾಜ್ ಮಾಡುವಂಥದ್ದು, ಇದನ್ನು ಮಾಡಿದಾಗಲೂ ಕೂಡ ಇದು ಸರಿ ಹೋಗುವಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿರುತ್ತೆ. ಅದ್ರ ಜೊತೆಗೆ ನಿಮಗೆ ಇಂಟರ್ನಲ್ ಮೆಡಿಕೇಶನ್ಸ್ ಕೂಡ ಬೇಕಾಗಿರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಅದಕ್ಕೆ ಆಯುರ್ವೇದ ವೈದ್ಯರನ್ನು ಕಂಡು ನಿಮಗೆ ಒಂದು ಅಂದರೆ ಗ್ರೋತು ಯಾವ ಸ್ಟೇಜಲ್ಲಿದೆ ಅಂತ ನೋಡಿಕೊಂಡು ಅದಕ್ಕೆ ಸೂಕ್ತವಾದ ನಾವು ಚಿಕಿತ್ಸೆ ಇಂಟರ್ನಲ್ ಮೆಡಿಕೇಶನ್ಸ್ಗಳನ್ನು ಕೊಡಬೇಕಾಗಿರುತ್ತೆ, ಲೇಪಗಳನ್ನು ಕೊಡಬೇಕಾಗಿರುತ್ತೆ. ಅದರಿಂದ ನಿಮಗೆ ಈ ಥರದ್ದೇನಾದರೂ ತೊಂದರೆ ಇತ್ತು ಅಂತಂದರೆ ಖಂಡಿತವಾಗಿ ಹೆದರಬೇಕಾಗಿರುವಂಥ ಯಾವುದೇ ನೆಸೆಸಿಟಿನೂ ಇಲ್ಲ. ನೀವು
ಅದ್ವೈತ ಆಯುರ್ವೇದ ಚಿಕಿತ್ಸಾಲಯಕ್ಕೆ ಸಂಪರ್ಕಿಸಬಹುದಾಗಿರುತ್ತೆ. ನೀವು ಓವರ್ ಕಾಲ್ ಕೂಡ ನೀವು ಸಂಪರ್ಕಿಸಬಹುದಾಗಿರುತ್ತೆ. ನೀವು ಕರೆ ಮಾಡಬೇಕಾಗಿರೋ ನಂಬರ್ 9187484210 ಕರೆ ಮಾಡಿ. ಹಾಗೆ ಈ ಥರದ್ದೇನಾದರೂ ನಿಮಗೆ ಸಮಸ್ಯೆ ಇತ್ತು ಅಂತಂದರೆ ನಮ್ಮ ಹತ್ರ ಮುಕ್ತವಾಗಿ ಸಮಾಲೋಚನೆ ಮಾಡಿಕೊಂಡು ಅದಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನು ನೀವು ಪಾರ್ಸಲ್ ಕೂಡ ಮಾಡ್ಕೊಳ್ಬಹುದಾಗಿರುತ್ತೆ. ಸೊ ಈ ಒಂದು ಮಾಹಿತಿಯನ್ನು ಕೊಡ್ತಾ ಏನಾದರೂ ತೊಂದರೆ ಇದ್ದಾಗ ಅದ್ವೈತ ಆಯುರ್ವೇದ ಚಿಕಿತ್ಸಾಲಯಕ್ಕೆ ಸಂಪರ್ಕಿಸಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರಗಳು.